ದುಷ್ಟರು, ದೇವರನ್ನು ಮರೆತ ಜನಾಂಗಗಳು ಕೂಡ ನರಕಕ್ಕೆ ಹಾಕಲ್ಪಡುತ್ತಾರೆ. ಇದು ದೇವರು ನೇಮಕ ಮಾಡಿದ ಸೂತ್ರ. ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ದೇವರು ತನ್ನ ಮಹಿಮೆಯನ್ನು ಸೃಷ್ಟಿಯಲ್ಲಿ ಪ್ರಕಟಿಸಿದ್ದಾನೆ. ಮಾನವನು ಪೂರಾ ಸೋತವನು. ಈಗಿನ ದಿನಗಳಲ್ಲಿ ನೀತಿವಂತಿಕೆಯ ಅಗತ್ಯವಿದೆ. ದೇವರ ನ್ಯಾಯ ತೀರ್ಪು ಈ ಎಲ್ಲ ಸತ್ಯಗಳನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ಕೀರ್ತನೆಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಕೀರ್ತನೆ 8:3 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನೂ ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಎಂಬುದಾಗಿ. ಪ್ರಿಯರೇ, ದೇವರು ಈ ಆಕಾಶ ಕಾಯಗಳನ್ನು ಅವುಗಳ ಸ್ಥಾನದಲ್ಲಿರಿಸಿದ್ದಾನೆ. ಆಕಾಶಗಳು ದೇವರ ಕೈ ಕೆಲಸಗಳಾಗಿವೆ. ಸತ್ಯವೇದವು ರಕ್ಷಣೆಯ ಕುರಿತು ಮಾತನಾಡುವಾಗ ದೇವರ ಬಾಹುವಿನ ಕುರಿತಾಗಿ ಹೇಳುತ್ತದೆ. ನಾನು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು? ಯೆಹೋವನ ಬಾಹುವು ಯಾರಿಗೆ ಗೋಚರವಾಗಿತ್ತು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 1 ಓದುತ್ತೇವೆ. ಪ್ರಿಯರೇ, ಆದರೆ ಭೂಮ್ಯಾಕಾಶಗಳ ನಿರ್ಮಾಣದ ಕುರಿತು ಹೇಳುವಾಗ ಆತನ ಬೆರಳುಗಳ ಕೆಲಸವೆಂದು ಹೇಳುತ್ತದೆ. ಜಾನ್ ವೆಸ್ಲಿಯವರು ಹೇಳುವಂತೆ, ದೇವರು ಆಕಾಶವನ್ನು ಭೂಮಿಯನ್ನೂ ಉಂಟು ಮಾಡಿದಾಗ ಅರ್ಧ ಕೆಲಸವಾಗಿ ಮಾಡಲಿಲ್ಲ. ಸೃಷ್ಟಿಯು ಆತನ ಬೆರಳುಗಳ ಕೆಲಸವಾಗಿದೆ, ಒಬ್ಬ ಉಣ್ಣೇದಾರನು ಹೆಣೆಯುವ ಹಾಗೆ. ಪ್ರಿಯರೇ, ದೇವರು ತನ್ನ ಮಹಿಮೆಯನ್ನು ಸೃಷ್ಟಿಯಲ್ಲಿ ಪ್ರಕಟಿಸಿದ್ದಾನೆ. ಅದು ನಮಗೆ ವಿಶೇಷವಾದದ್ದಾಗಿದೆ. ಸೃಷ್ಟಿಯಲ್ಲಿಯೂ ಒಂದು ಮಹಿಮೆಯಿದೆ. ಆದರೆ ನಾವು ಆತನ ಸೃಷ್ಟಿಯನ್ನು ಆರಾಧಿಸುವವರಲ್ಲ, ನಾವು ಸೃಷ್ಟಿಕರ್ತನನ್ನು ಆರಾಧಿಸುತ್ತೇವೆ. ಆತನ ಬೆರಳುಗಳ ಕೆಲಸವು ಆತನ ಮಹಿಮೆಯನ್ನೂ ಶಕ್ತಿಯನ್ನೂ ತಿಳಿಸುತ್ತದೆ. ಕೀರ್ತನೆ 8:4 ಹೀಗೆ ಹೇಳುತ್ತದೆ: ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಾನವನು ಯಾರು ಎಂಬ ವಿಚಾರದಲ್ಲಿ ಇನ್ನೂ ಚಿಂತಿಸುವವರಿದ್ದಾರೆ. ಮಾನವನು ಜಟಿಲವಾದ ವಸ್ತುವಾಗಿದ್ದಾನೆ. ಅವನು ಮನುಷ್ಯ ಜೀವಿ. ಅವನು ಮಾನವ ಕುಲಕ್ಕೆ ಸೇರಿದವನು. ಅವನು ಹೇಗೆ ಇಲ್ಲಿ ಸೇರಿಕೊಂಡನೆಂಬ ಕುರಿತು ಜನರು ಇನ್ನೂ ಗೊಂದಲದಲ್ಲಿದ್ದಾರೆ. ಸತ್ಯವೇದ ಹೇಳುವಂತೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿ ಈ ಭೂಮಿಯಲ್ಲಿರಿಸಿದನು. ಆದರೆ ಆ ಮನುಷ್ಯನು ತಪ್ಪು ಮಾಡಿದನು. ದೇವರನ್ನು ಸಂದೇಹಿಸಿದನು. ದೇವರಿಗೆ ಅವಿಧೇಯನಾದನು. ದೇವರು ಮಾನವನನ್ನು ಯಾಕೆ ಲಕ್ಷ್ಯ ಮಾಡಬೇಕು? ದೇವರು ಯಾಕೆ ಅವನನ್ನು ನಿರ್ಮಲ ಮಾಡಿ ಕೈ ತೊಳಕೊಳ್ಳಲಿಲ್ಲ? ಪ್ರಿಯರೇ, ಮಾನವನು ಪೂರಾ ಸೋತವನಾಗಿದ್ದಾನೆ. ಇದನ್ನು ಕೇಳುವುದು ನಮಗೆ ಇಷ್ಟವಾಗುವುದಿಲ್ಲ. ನಾವು ಜಯದ ಕುರಿತು ಮಾತನಾಡಲಿಚ್ಛಿಸುತ್ತೇವೆ. ಈ ಲೋಕದಲ್ಲಿನ ಅತೀ ಕಷ್ಟಕರವಾದ ಉದ್ಯೋಗವು ಒಬ್ಬ ಕ್ಯಾನ್ಸರ್ ತಜ್ಞನಾಗಿರುವುದೆಂದು ನಾನು ತಿಳಿಯುತ್ತೇನೆ. ಡಾಕ್ಟರ್ ವರ್ನನ್ ಮ್ಯಾಗಿಯವರು ಹೀಗೆ ಹೇಳುತ್ತಾರೆ: ನನಗೆ ಕ್ಯಾನ್ಸರ್ ಇದ್ದದರಿಂದ ಈ ಉದ್ಯೋಗದವರೊಂದಿಗೆ ನಾನು ಸಂಪರ್ಕದಲ್ಲಿದ್ದೆ. ಅವರು ನಿರಾಶಾವಾದಿಗಳಾಗಿದ್ದರು. ಅವರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಯಶಸ್ಸಿನ ದೃಷ್ಟಾಂತಗಳಿರುತ್ತಿರಲಿಲ್ಲ ಎಂಬುದಾಗಿ. ಮಾನವನಲ್ಲಿ ಯಶಸ್ಸಿನ ನಿದರ್ಶನಗಳಿರುವುದಿಲ್ಲ. ಅವನು ನಿಜವಾಗಿ ಸೋತು ಹೋದವನಾಗಿರುತ್ತಾನೆ. ಅವನು ತನ್ನ ಜೀವಿತವನ್ನು ಗೊಂದಲಮಯವನ್ನಾಗಿ ಮಾಡಿಕೊಂಡಿದ್ದಾನೆ. ಕೀರ್ತನೆಗಾರನು ಕೇಳುತ್ತಾನೆ: ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಮಾನವನು ಯಾಕೆ ಮುಖ್ಯನಾದವನೆಂದು ನಾನು ಹೇಳುತ್ತೇನೆ. ಸುಮಾರು 2000 ವರ್ಷಗಳ ಹಿಂದೆ ಕರ್ತನಾದ ಯೇಸು ಕ್ರಿಸ್ತನು ಅವನನ್ನು ಸಂದರ್ಶಿಸಿದನು. ಆತನು ಈ ಭೂಲೋಕಕ್ಕೆ ಬಂದು ತಾನು ನಮ್ಮನ್ನು ಪ್ರೀತಿಸುತ್ತೇನೆಂಬುದನ್ನು ತೋರಿಸುವುದಕ್ಕಾಗಿ ಕ್ರೂಜಿಯಲ್ಲೇ ಸತ್ತನು. ಆತನು ನಮ್ಮನ್ನು ಪ್ರೀತಿಗಾಗಿ ರಕ್ಷಿಸಲಿಲ್ಲ, ಕೃಪೆಯಿಂದ ರಕ್ಷಿಸಿದನು. ಆತನಿಗೆ ಸಮರ್ಪಿಸಲು ನಮ್ಮಲ್ಲಿ ಏನೂ ಇರಲಿಲ್ಲ. ನಾವು ಏನನ್ನೂ ಉಳಿಸಿಕೊಳ್ಳಲು ಶಕ್ತರಲ್ಲ. ಆದರೂ ಮಗನಾದ ದೇವರು ಈ ಭೂಮಿಗೆ ಬಂದನು. ಜೀವಿಗಳಿರುವ ಬೇರೆ ಯಾವ ಗ್ರಹವಾದರೂ ಇದೆಯೋ ನನಗೆ ತಿಳಿಯದು. ಒಂದು ವೇಳೆ ಇರಬಹುದು. ಆದರೆ ಕ್ರಿಸ್ತನು
ಕ್ರೂಜೆಯಲ್ಲಿ ಸಾಯುವುದಕ್ಕಾಗಿ ಅಲ್ಲಿಗೆ ಹೋಗಲಿಲ್ಲವೆಂಬುದು ನನಗೆ ತಿಳಿದದೆ. ಆತನು ಈ ಕಾರಣಕ್ಕಾಗಿ ಈ ಭೂಮಿಗೆ ಮಾತ್ರ ಬಂದನು. ಕೀರ್ತನೆ 8:5 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಹಳೆ ಒಡಂಬಡಿಕೆಯಲ್ಲಿ ಕಾಣಿಸಿಕೊಂಡಾಗ ಆತನು ಕರ್ತನ ದೂತನಾಗಿ ಬಂದನು. ಆದರೆ ಆತನು ಬೆತ್ಲೆಹೇಮಿಗೆ ಬಂದಾಗ ಆತನು ಕೆಳಮಟ್ಟದವನಾಗಿ ಮಾನವ ಸ್ಥಾನದಲ್ಲಿ ಬಂದನು. ಕೀರ್ತನೆ 8:6 ಹೀಗೆ ಹೇಳುತ್ತದೆ, ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಕೈಕೆಲಸಗಳ ಮೇಲಿನ ದೊರೆತನವನ್ನು ಮಾನವನಿಗೆ ಕೊಡಲಾಯಿತು. ಆದರೆ ಅವನು ಅದನ್ನು ಕಳಕೊಂಡನು. ಈಗ ಮಾನವನು ಈ ವಿಶ್ವವನ್ನು ನಿಯಂತ್ರಿಸುತ್ತಿಲ್ಲ. ವಿಜ್ಞಾನವು ಎಲ್ಲ ನಿಯಂತ್ರಣ ತನ್ನಲ್ಲಿದೆ ಎಂದು ಭಾವಿಸಿತು. ಆದರೆ ವಿಜ್ಞಾನವು ಭೂಮಿಯನ್ನು ಪೂರಾ ಕೆಡಿಸಿದೆ ಎಂದು ಈಗ ನೋಡುತ್ತೇವೆ. ಈ ಭೂಮಿಯು ದೊಡ್ಡ ಕಸದ ತೊಟ್ಟಿಯಾಗುವಂತೆ ಕಾಣುತ್ತದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 8:7-8 ಅಲ್ಲಿ ಹೀಗೆ ಬರೆದದೆ, ನೀನು ಎಲ್ಲ ಕುರಿ ದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶದ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನೂ ಅವನಿಗೆ ಅಧೀನ ಮಾಡಿದೆಯಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಎಲ್ಲವನ್ನೂ ಉಂಟು ಮಾಡಿದವನು. ಆತನೇ ಸೃಷ್ಟಿಕರ್ತನು. ಹೊಲದಲ್ಲಿನ ಪ್ರಾಣಿಗಳನ್ನು, ಆಕಾಶದ ಪಕ್ಷಿಗಳನ್ನು, ಸಮುದ್ರದ ಮೀನುಗಳನ್ನು ಆತನೇ ಉಂಟು ಮಾಡಿದನು. ಆತನು ನನ್ನನ್ನು ನಿನ್ನನ್ನೂ ಉಂಟು ಮಾಡಿದನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1:20 ಪೌಲನು ಹೇಳುತ್ತಾನೆ, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗತ್ತುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ ಎಂಬುದಾಗಿ. ಪ್ರಿಯರೇ, ನಾವು ಸುತ್ತಲೂ ನೋಡಿದಾಗ ಆತನ ಕೈ ಕೆಲಸಗಳನ್ನು ಕಾಣಬಹುದು. ಕೀರ್ತನೆ 8:9 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂದು ಅಲ್ಲದಿದ್ದರೂ ಒಂದು ದಿನ ನಮ್ಮ ಕರ್ತನ ನಾಮವು ಭೂಲೋಕದಲ್ಲೆಲ್ಲ ಮಹತ್ವವುಳ್ಳದಾಗುತ್ತದೆ. ಈಗ ಈ ವಿಶ್ವವು ನರಳುತ್ತಾ, ನೋವಿನಿಂದ ಸಂಕಟಪಡುತ್ತಾ, ಬಿಡುಗಡೆಗಾಗಿ ಕಾಯುತ್ತಾ ಇರುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:22 ಇದನ್ನು ನಾವು ನೋಡುತ್ತೇವೆ. ಆದರೆ ದೇವರು ಸಮಸ್ತ ಸೃಷ್ಟಿಗಿಂತ ಮೇಲಿನವನು. ಆತನ ಮಹಿಮೆ ಪರಲೋಕಕ್ಕೂ ಮೇಲಿನದಾಗಿದೆ. ಈ ಭೂಲೋಕಕ್ಕೆ ಬಂದು ಬೆತ್ಲೆಹೇಮಿನಲ್ಲಿ ಜನಿಸಿದ ಆ ಮನುಷ್ಯನು ಅಲ್ಲಿ ಇದ್ದಾನೆ. ಆತನು ದೇವರ ಬಲಗಡೆಯಲ್ಲಿ ಮಹಿಮೆಯೊಡನೆ ಕುಳಿತಿದ್ದಾನೆ. ನಾವು ಆತನನ್ನು ನಂಬಿಕೆಯಿಂದ ಮಾತ್ರ ನೋಡಬಹುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಮೆಸ್ಸಿಯನ ಕೀರ್ತನೆ ಎಂದು ಪುನಃ ನಿಮ್ಮ ನೆನಪಿಗೆ ತರುತ್ತೇನೆ. ಅದು ಕ್ರಿಸ್ತನ ಮಾನವತ್ವವನ್ನು, ಮಾನವನಾಗಿ ಆತನು ಹೊಂದುವ ಅಂತಿಮ ಜಯವನ್ನೂ ಒತ್ತಿ ಹೇಳುತ್ತದೆ. ನಮ್ಮ ಕರ್ತನಿಗೆ ಸ್ತೋತ್ರ ಹಾಡುವ ಈ ಕೀರ್ತನೆಯ ಸಮೀಪದಲ್ಲೇ ನಾವಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 9 ಮತ್ತು 10 ಕೀರ್ತನೆಯನ್ನು ನೋಡೋಣ. ಇದರ ಮುಖ್ಯ ಪ್ರಸ್ತಾಪ ಸೈತಾನನು ಮನುಷ್ಯನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೊದಲೆರಡು ಮೆಸ್ಸಿಯನ ಕೀರ್ತನೆಗಳಲ್ಲಿ 2 ಹಾಗೂ 8 ಕೀರ್ತನೆ ನಾವು ಮೇಲಕ್ಕೆ ಏರಿ ಹೋದೆವು. ಕೀರ್ತನೆ 8 ತುತ್ತ ತುದಿಯಾಗಿದೆ. ಈಗ ನಾವು ಆಚೆ ಬದಿಯಿಂದ ಬೆಟ್ಟದಿಂದ ಇಳಿದು ಬರುತ್ತಾ ಇದ್ದೇವೆ. ಅವರೋಹಣವು 7 ಕೀರ್ತನೆಗಳ ಮುಖಾಂತರವಾಗಿದ್ದು ಅವು ಪ್ರವಾದನೆಯ ಕಥೆಯನ್ನು ಹೇಳುತ್ತವೆ. ಕೊನೆ ದಿನಗಳಲ್ಲಿ ಯಹೂದ್ಯರಲ್ಲಿನ ಶೇಷ ಜನಾಂಗವು ಅನುಭವಿಸಲಿರುವ ಹಿಂಸೆಯ ಒಂದು ನೋಟವು, ಪಾಪದ ಮನುಷ್ಯನೆಂದು ಅನ್ಯಾಯಗಾರನೆಂದು ಕರೆಯಲ್ಪಟ್ಟಾತನ ಕುರಿತ ನೋಟವು ನಮಗೆ ಕಾಣಲಿದೆ. ಈ ಮನುಷ್ಯನು ಭೂಮಿಯ ಮೇಲೆ ಇನ್ನೂ ಕಾಣಿಸಿಕೊಂಡಿಲ್ಲ. 9 ಹಾಗೂ 10 ಕೀರ್ತನೆಗಳು ಸಮೀಪ ಸಂಬಂಧ ಹೊಂದಿವೆ. ಅದರ ರಚನೆ ಅಕ್ಷರ ಕ್ರಮಾನುಸಾರವಾಗಿದ್ದು ನಮ್ಮ ಭಾಷಾಂತರದಲ್ಲಿ ಅದನ್ನು ಕಾಣಿಸಿಲ್ಲ. ಆದರೆ ಮೂಲದಲ್ಲಿ ಅದು ಇರುತ್ತದೆ. ಕೆಲವು ಹಳೆಯ ಭಾಷಾಂತರಗಳಲ್ಲಿ ಇವೆರಡನ್ನೂ ಒಟ್ಟಾಗಿ ಒಂದೇ ಕೀರ್ತನೆಯಾಗಿ ತಿಳಿಸಲಾಗಿದೆ. ಪ್ರಧಾನ ಗಾಯಕನ ಗಾಯನ ಸಂಗ್ರಹದಿಂದ ತೆಗೆದದ್ದು. ಮುತ್ಲಬೇನ್ ಎಂಬ ರಾಗಕ್ಕೆ ಸರಿಯಾದದ್ದು. ಈ ಪದದ ಅರ್ಥವೇನು?
ಅದರ ಅರ್ಥ ಮಗನಿಗೆ ಮರಣ ಎಂದಾಗುತ್ತದೆ. ಕೆಲವರು 8ನೇ ಕೀರ್ತನೆಯಲ್ಲಿಯೂ ಇದನ್ನು ಕಾಣುತ್ತಾರೆ. ಆದರೆ ಈ ವಿಚಾರ 9ನೇ ಕೀರ್ತನೆಗೆ ಸರಿಹೊಂದುತ್ತದೆ. ಈ ಕೀರ್ತನೆಯು ಇಸ್ರಾಯೇಲ್ಯರ ಸವಿ ಹಾಡುಗಾರನಾದ ದಾವೀದನದು. ಈ ಕೀರ್ತನೆಯಲ್ಲಿ ಕೆಲವರು ಗೊಲ್ಯಾತನ ಮರಣವನ್ನು ಕಾಣುತ್ತಾರೆ. ಇನ್ನು ಕೆಲವರು ಬತ್ಸೆಬಳ ಮಗನ ಸಾವನ್ನು ಕಾಣುತ್ತಾರೆ. ಇದರ ಅರ್ಥ ಪ್ರಥಮ ಮಗುವಿನ ಮರಣ ಎಂದಾಗುತ್ತದೆ. ಇಸ್ರಾಯೇಲ್ಯರು ಐಗುಪ್ತದಿಂದ ಬಿಡುಗಡೆ ಹೊಂದುವಾಗ ಐಗುಪ್ತದಲ್ಲಿ ಸಂಭವಿಸಿದ ಚೊಚ್ಚಲ ಮಕ್ಕಳ ಸಂಹಾರದ ಕುರಿತಾಗಿ ಇದು ತಿಳಿಸುತ್ತದೆ ಎಂದು ನನ್ನ ಭಾವನೆಯಾಗಿದೆ. ಪ್ರಿಯರೇ, ಮುಂದಕ್ಕೆ ನೋಡೋಣ. ಇದು ಸ್ತುತಿಯೊಂದಿಗೆ ಪ್ರಾರಂಭವಾಗುತ್ತದೆ ಎಂಬುದಾಗಿ. ಕೀರ್ತನೆ 9 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಪರಾತ್ಪರನೇ, ನಿನ್ನಲ್ಲಿ ನಾನು ಸಂತೋಷಿಸಿ ಉತ್ಸಾಹ ಪಡುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆ 7ರಂತೆ ಇದು ಕೂಡ ಸ್ತುತಿಯೊಂದಿಗೆ ಪ್ರಾರಂಭವಾಗುತ್ತದೆ. ಅಲ್ಲಿಯಂತೆ ಇಲ್ಲಿಯೂ 8ನೇ ಕೀರ್ತನೆಯಲ್ಲಿಯೂ ಮುಂತಿಳಿಸಿದ ಮುಂದಣ ಜಯದ ನಿರೀಕ್ಷೆಯಲ್ಲಿ ಸ್ತುತಿಯು ಸಲ್ಲಿಸಲ್ಪಟ್ಟಿದೆ. ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಲ್ಪಟ್ಟವನ ಕಾಲ ಕೆಳಗೆ ಸಮಸ್ತವೂ ಹಾಕಲ್ಪಡುವ ದಿನವನ್ನು ಮುಂತಿಳಿಸಲಾಗಿದೆ. ಮನುಷ್ಯಕುಮಾರನು ಸಮಾಧಾನ ಹಾಗೂ ನೀತಿ ನ್ಯಾಯಗಳೊಂದಿಗೆ ಸಿಂಹಾಸನವನ್ನು ಬಾಧ್ಯವಾಗಿ ಹೊಂದುವಾಗ ಈ ಲೋಕದ ಸ್ಥಿತಿಗತಿಗಳು ಹೇಗಿರುತ್ತವೆಂದು ಪ್ರವಾದನಾ ರೂಪವಾಗಿ ಇದರ ಮೊದಲ ಭಾಗದಲ್ಲಿ ತಿಳಿಸಲಾಗಿದೆ. ಮುಂದಣ ವಿಮೋಚನೆಯ ನಿರೀಕ್ಷೆಯಲ್ಲಿ ಸಮಸ್ತ ಭೂಲೋಕದವರೆಲ್ಲರೂ ಒಟ್ಟಾಗಿ ಸೇರಿ ಹಾಡುವ ಮಹಾಸ್ತುತಿಗೀತೆ ಇದಾಗಿದೆ. ಪ್ರಕಟಣೆ ಪುಸ್ತಕದಲ್ಲಿ ಇಸ್ರಾಯೇಲಿನಿಂದ ಒಂದು ದೊಡ್ಡ ಸಮೂಹವು ಸಭೆಯಲ್ಲಿಯೂ 24 ಮಂದಿ ಹಿರಿಯರು ಕೂಡಿ ಹಾಡುವ ಒಂದು ದೃಶ್ಯವನ್ನು ಇಲ್ಲಿ ತಿಳಿಸಲಾಗಿದೆ. ಕೀರ್ತನೆ 9 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಹಾಗೆಗಳು ನಿನ್ನ ಎದುರಿನಿಂದ ಹಿಂದಿರುಗಿ ಎಡವಿ ಬಿದ್ದು ಹಾಳಾದರಲ್ಲ. ನನ್ನ ವ್ಯಾಜ್ಯದಲ್ಲಿ ನೀನು ನ್ಯಾಯವನ್ನು ಸ್ಥಾಪಿಸಿದಿ. ನೀನು ಆಸನಾರೂಢನಾಗಿ ನೀತಿಯಿಂದ ನ್ಯಾಯವನ್ನು ನಿರ್ಣಯಿಸುತ್ತೀ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ನಾವು 8ನೇ ಕೀರ್ತನೆಯಲ್ಲಿ ತಿಳಿಸಲ್ಪಟ್ಟ ರಾಜ್ಯಾಡಳಿತದ ಕಾಲಕ್ಕೆ ಬಂದಿದ್ದೇವೆ. ಆಗ ಸಮಸ್ತವು ಆತನ ಪಾದಗಳ ಕೆಳಗೆ ಹಾಕಲ್ಪಡುತ್ತದೆ. ಜಾನ್ ನೋಕ್ಸ್ ಅವರು ಇದನ್ನು ಹೀಗೆ ಹೇಳಿದ್ದಾರೆ: ದೇವರೊಂದಿಗೆ ಒಬ್ಬನಿದ್ದರೂ ಅದು ಮಹಾ ಸಮೂಹವೇ ಆಗಿದೆ, ಅಂದರೆ ಬಹುಮತವೇ. ದೇವರು ತನ್ನ ಪಕ್ಷದಲ್ಲಿದ್ದಾನೆ ಎನ್ನುವುದು ಅವನಿಗೆ ವಿಶೇಷವಲ್ಲ, ಆದರೆ ತಾನು ದೇವರ ಪಕ್ಷದಲ್ಲಿದ್ದೇನೆ ಎನ್ನುವುದು ವಿಶೇಷವಾದದ್ದು. ಪ್ರಿಯರೇ, ದಾವೀದನಿಗೆ ತನ್ನ ಉದ್ದೇಶ ಸರಿಯಾದದ್ದು ಎಂಬುದೇ ಪ್ರಾಮುಖ್ಯ ಸಂಗತಿಯಾಗಿತ್ತು. ನಾವು ದೇವರ ಪಕ್ಷದಲ್ಲಿದ್ದೇವೆಂಬುದನ್ನು ಖಚಿತಪಡಿಸಿಕೊಳ್ಳೋಣ. ಈಗ ಅವನು ಮುಂದಣ ನ್ಯಾಯ ತೀರ್ಪಿನ ಕುರಿತಾಗಿ ಮಾತನಾಡುತ್ತಾನೆ. ಕೀರ್ತನೆ 9 5ನೇ ವಚನ ಹೀಗೆ ಹೇಳುತ್ತದೆ: ನೀನು ಜನಾಂಗಗಳನ್ನು ಭಂಗಿಸಿ ದುಷ್ಟರನ್ನು ನಾಶ ಮಾಡಿ ಅವರ ಹೆಸರನ್ನು ಯುಗ ಯುಗಾಂತರಕ್ಕೂ ಅಳಿಸಿಬಿಟ್ಟಿದ್ದಿ ಎಂಬುದಾಗಿ. ಪ್ರಿಯರೇ, ನೀನು ಅನ್ಯ ಜನಾಂಗಗಳನ್ನು ಗದರಿಸಿದ್ದಿ ಎಂಬ ಮಾತು ನೀನು ಜನಾಂಗಗಳನ್ನು ಗದರಿಸಿದ್ದಿ ಎಂಬುದಾಗಿರಬೇಕಿತ್ತು. ಎಂಥ ವಿಶೇಷವಾದ ಕೀರ್ತನೆ ಇದು ನೋಡಿರಿ. ಕೀರ್ತನೆ 9 6ನೇ ವಚನ ಹೀಗೆ ಹೇಳುತ್ತದೆ: ಶತ್ರುಗಳು ನಿಶ್ಶೇಷವಾದರು, ನೀನು ಕೆಡವಿಸಿದ ಅವರ ಕೋಟೆಗಳು ಸಂಪೂರ್ಣವಾಗಿ ಹಾಳಾದವು, ಅವರ ಸ್ಮರಣೆಯೇ ಇಲ್ಲವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಮುಂದೆ ಬರಲಿರುವ ನ್ಯಾಯತೀರ್ಪಿನ ಕುರಿತಾದ ಕಠೋರವಾದ ಘೋಷಣೆಯಾಗಿದೆ. ಈ ದಿನಗಳಲ್ಲಿ ನ್ಯಾಯತೀರ್ಪಿನ ಕುರಿತಾಗಿ ಬೇಕಾದಷ್ಟು ಬೋಧನೆಗಳಾಗುತ್ತಿವೆಯೇ? ಒಂದು ರೀತಿಯ ನ್ಯಾಯತೀರ್ಪಿನ ಕುರಿತ ಪ್ರಸಂಗಗಳು ಕೇಳಿಬರುತ್ತವೆ, ಆದರೆ ನರಕದ ಕುರಿತಾದ ಮಾತುಗಳು ಬಹಳ ಕಡಿಮೆ. ಇತ್ತೀಚೆಗೆ ನಾನು ಹೆಚ್ಚು ಪ್ರಸಂಗಗಳನ್ನು ಕೇಳುವ ಅವಕಾಶ ನನಗೆ ದೊರಕಿತು. ಇವುಗಳಲ್ಲಿ ನಾನು 2 ವಿಚಾರಗಳನ್ನು ಗಮನಿಸಿದ್ದೇನೆ. ಹೆಚ್ಚಿನ ಪ್ರಸಂಗಗಳು ದೇವಜನರನ್ನು ಸಂತೈಸುವವುಗಳಾಗಿದ್ದು, ತಮ್ಮ ಜೀವಿತದಲ್ಲಿ ಸಹಾಯಕ್ಕಾಗಿ ಎದುರು ನೋಡುವಂಥವರಿಗಾಗಿ ಆದರಣೆ ಕೊಡುವಂಥವುಗಳಾಗಿರುತ್ತವೆ. ಇಸ್ರಾಯೇಲ್ಯರ ವೈರಿಗಳೆಲ್ಲರನ್ನೂ ಜಯಿಸಬೇಕೆಂದು ಕೀರ್ತನೆಗಾರನು ಸ್ಪಷ್ಟವಾಗಿ ತಿಳಿಸುತ್ತಾನೆ. ದೇವರ ಪಕ್ಷದಲ್ಲಿರುವ ಜನಶೇಷದ ಪರವಾಗಿರುವ ದೇವರ ಜಯ ಇದಾಗಿದೆ. ಇಲ್ಲಿ ತಿಳಿಸಲ್ಪಟ್ಟಿರುವ ಮರಣವು ಐಗುಪ್ತದಲ್ಲಾದ ಚೊಚ್ಚಲ ಮಕ್ಕಳ ಮರಣವೆಂದು ನನ್ನ ಅನಿಸಿಕೆ. ಇದು ನನ್ನನ್ನು ಯಹೂದಿ ವಿರೋಧತ್ವದ ಪ್ರಾರಂಭಕ್ಕೆ ಒಯ್ಯುತ್ತದೆ. ಅದು ಐಗುಪ್ತದಲ್ಲಿ ಹುಟ್ಟಿಕೊಂಡಿತು. ಅಲ್ಲಿನ ಹೊಸ ರಾಜನೊಬ್ಬನು
ದೇವರು ಆರಿಸಿದ ಜನಾಂಗವನ್ನು ಗುಲಾಮರಾಗಿ ಮಾಡಿಕೊಂಡನು. ಅವನು ಆ ಇಡೀ ಜನಾಂಗವನ್ನೇ ಸಂಪೂರ್ಣ ನಾಶ ಮಾಡಬೇಕೆಂದು ಪ್ರಯತ್ನಿಸಿದನು. ಹಾಗಾಗುತ್ತಿದ್ದರೆ ದೇವರ ಕೃಪೆ ಹಾಗೂ ಬಿಡುಗಡೆಯ ಮಹಾಸಂಕಲ್ಪವು ವ್ಯರ್ಥವಾಗುತ್ತಿತ್ತು. ಅಂದಿನಿಂದಲೂ ಜನಾಂಗಗಳು ಇಸ್ರಾಯೇಲನ್ನು ದ್ವೇಷಿಸುತ್ತಾ ಬಂದಿವೆ. ಬಿಡುಗಡೆಯ ದಿನ ಬರುವವರೆಗೂ ಅವುಗಳು ಇಸ್ರಾಯೇಲನ್ನು ಹಗೆ ಮಾಡುತ್ತಲೇ ಇರುತ್ತವೆ. ಈಗಲೂ ಯಹೂದ್ಯರ ಕಡೆಗೆ ಒಂದು ವಿಧದ ದ್ವೇಷ ಭಾವನೆಯೇ ಇರುತ್ತದೆ. ಪ್ರಿಯರೇ, ಮುಂದಿನ ಭಾಗದಲ್ಲಿ ರಾಜ್ಯವು ನೀತಿಯ ಸಿಂಹಾಸನವು ಸ್ಥಾಪಿತಗೊಳ್ಳುತ್ತದೆ ಎಂಬುದನ್ನು ನೋಡೋಣ. ಕೀರ್ತನೆ 9, 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನಾದರೋ ಯಾವಾಗಲೂ ನೆಲೆಗೊಂಡಿದ್ದು ನ್ಯಾಯ ವಿಚಾರಿಸುವುದಕ್ಕಾಗಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಆತನೇ ನೀತಿಗನುಸಾರವಾಗಿ ಲೋಕಕ್ಕೆ ನ್ಯಾಯ ತೀರಿಸುವವನು. ಆತನು ಜನಾಂಗಗಳಿಗೆ ಸತ್ಯವಾಗಿಯೇ ತೀರ್ಪು ಕೊಡುವನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆತನು ಲೋಕಕ್ಕೆ ನ್ಯಾಯವಾಗಿಯೇ ತೀರ್ಪು ಕೊಡುವನು. ಇದು ಮುಖ್ಯವಾದದ್ದು. ಈ ದಿನಗಳಲ್ಲಿ ನ್ಯಾಯವಾಗಿ ತೀರ್ಪು ನೀಡುವ, ಶಿಕ್ಷೆ ಬೇಕಾದಲ್ಲಿ ಶಿಕ್ಷೆ ವಿಧಿಸುವ ನ್ಯಾಯಾಧೀಶರು ಬಹಳ ಕಡಿಮೆ ಎಂದೇ ನನ್ನ ಭಾವನೆ. ಮೃದು ಹೃದಯದ ನ್ಯಾಯಾಧೀಶರು ಹೆಚ್ಚಾಗಿರುವುದರಿಂದ ಅವರು ಜನಮನ್ನಣೆಗಾಗಿಯೇ ಆಶೆ ಪಡುವವರಾಗಿರುತ್ತಾರೆ. ಈಗಿನ ದಿನಗಳಲ್ಲಿ ನೀತಿವಂತಿಕೆಯ ಅಗತ್ಯವಿದೆ. ಸರಿಯಾದದ್ದು ಮಾಡುವವನು ದೇವರು ಮಾತ್ರ. ನೀನು ಯೋಚಿಸುವುದಾಗಲಿ ನಾನು ಯೋಚಿಸುವುದಾಗಲಿ ಸರಿಯಾಗಿರಬೇಕೆಂದಿಲ್ಲ. ಕತ್ತಲೆಯಿಂದ ಬೆಳಕನ್ನು ಪ್ರತ್ಯೇಕಿಸಿದವನು ದೇವರು ತಾನೇ. ನನಗೆ ಆ ರೀತಿ ಬೇರ್ಪಡಿಸುವ ಸಾಮರ್ಥ್ಯವಿಲ್ಲ. ನಾನು ಕತ್ತಲಿರುವಾಗಲೇ ಎದ್ದು ಮಾಂತ್ರಿಕ ಕೋಲನ್ನು ಅಲ್ಲಾಡಿಸಿ ಬೆಳಕನ್ನು ಉಂಟು ಮಾಡಲು ಸಾಧ್ಯವಿಲ್ಲ. ಆದರೆ ದೇವರು ಹಾಗೆ ಮಾಡಬಲ್ಲನು. ಸರಿಯಾದದ್ದೇನೆಂಬುದನ್ನು ಘೋಷಿಸುವಾತನು ಆತನೇ ಆಗಿದ್ದಾನೆ. ನೀನು ಹಾಗೆ ಯೋಚಿಸುವುದಿಲ್ಲವಾದರೆ ನೀನು ತಪ್ಪಾಗಿದ್ದಿ. ಅಷ್ಟು ಸರಳವಾಗಿದೆ. ಯಾರಾದರೊಬ್ಬರೂ ನಿಯಮಗಳನ್ನು ಮಾಡಬೇಕು. ಈ ವಿಶ್ವಕ್ಕೆ ಬೇಕಾದ ನಿಯಮಗಳನ್ನು ದೇವರು ಮಾಡುತ್ತಾನೆ. ಯಾಕಂದರೆ ಅದನ್ನು ನಡೆಸುವಾತನು ಆತನೇ. ದೇವರು ಸದಾಕಾಲವಿರುವವನಾದ್ದರಿಂದ ಈ ರೀತಿ ಮಾಡುವ ಅಧಿಕಾರ ಆತನಿಗಿದೆ. ಪ್ರಿಯರೇ, ಮುಂದಕ್ಕೆ ಹೋದಾಗ ಕ್ರಿಸ್ತನು ತನ್ನ ರಾಜ್ಯವನ್ನು ಸ್ಥಾಪಿಸಲು ಬರುವುದಕ್ಕಿಂತ ಮೊದಲಿನ ಸ್ಥಿತಿಯ ಕುರಿತಾಗಿ ನೋಡುತ್ತೇವೆ. ಕೀರ್ತನೆ 9, 13ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ಮರಣದ್ವಾರದೊಳಗೆ ಸೇರದಂತೆ ನನ್ನನ್ನು ಉದ್ಧರಿಸುವವನೇ, ಕನೀಕರಿಸು. ಹಗೆಗಳಿಂದ ನನಗುಂಟಾದ ಬಾಧೆಯನ್ನು ಲಕ್ಷ್ಯಕ್ಕೆ ತಂದುಕೋ ಎಂಬುದಾಗಿ. ಯೆಹೋವನೇ, ಕನೀಕರಿಸು. ನಿನ್ನ ಕುರಿತು ನನಗೆ ತಿಳಿದಿಲ್ಲ, ಆದರೆ ನನಗೆ ದೇವರ ಕನಿಕರದ ಅವಶ್ಯಕತೆ ಇದೆ. ಕೀರ್ತನೆ 9, 14ನೇ ವಚನ ಹೀಗೆ ಹೇಳುತ್ತದೆ: ಆಗ ನಾನು ನಿನ್ನ ಸ್ತೋತ್ರವನ್ನು ಪ್ರಸಿದ್ಧಪಡಿಸುವೆನು. ನಿನ್ನಿಂದಾದ ರಕ್ಷಣೆಗಾಗಿ ಚಿಯೋನೆಂಬ ಕುಮಾರಿಯ ಬಾಗಿಲುಗಳಲ್ಲಿ ಹರ್ಷಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರಲ್ಲಿ ಸಂತೋಷಿಸುವವರು ಹೆಚ್ಚಾಗಬೇಕು. ಕೀರ್ತನೆ 9, 15ನೇ ವಚನ ಹೀಗೆ ಹೇಳುತ್ತದೆ: ಜನಾಂಗಗಳವರು ತಾವು ಮಾಡಿದ ಕುಣಿಯಲ್ಲಿ ತಾವೇ ಬಿದ್ದು ಹೋದರು. ಅವರು ಹಾಸಿದ ಬಲೆಯಲ್ಲಿ ಅವರ ಕಾಲೇ ಸಿಕ್ಕಿಕೊಂಡಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜನಾಂಗಗಳು ತಾವು ಮಾಡಿದ ಕುಣಿಯಲ್ಲಿ ತಾವೇ ಬಿದ್ದು ಹೋದರು. ಈ ದಿನಗಳಲ್ಲಿ ಭೂಲೋಕದ ಜನಾಂಗಗಳ ಸ್ಥಿತಿಗಳನ್ನು ಗಮನಿಸಿರಿ. ನಾವು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಜಗತ್ತಿನ ಪರಿಸ್ಥಿತಿ ಈ ರೀತಿಯಾಗಿದೆ. ಕೀರ್ತನೆ 9, 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನು ನ್ಯಾಯ ತೀರಿಸುವವನಾಗಿ ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ದುಷ್ಟರು ತಾವೇ ಕಲ್ಪಿಸಿದ ಕುಯುಕ್ತಿಯಲ್ಲಿ ಸಿಕ್ಕಿಕೊಂಡಿದ್ದಾರಲ್ಲ ಎಂಬುದಾಗಿ. ಪ್ರಿಯರೇ, ಇದು ಒಂದು ಕಠಿಣವಾದ ವಚನವಾಗಿದೆ. ಕೀರ್ತನೆ 9, 17ನೇ ವಚನ ಹೀಗೆ ಹೇಳುತ್ತದೆ: ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು ಎಂಬುದಾಗಿ. ಪ್ರಿಯರೇ, ಒಂದು ಕೂಗು ಕೇಳಿಸುತ್ತದೆ: ದುಷ್ಟರು ನರಕಕ್ಕೆ ಹಾಕಲ್ಪಡುತ್ತಾರೆ. ದೇವರನ್ನು ಮರೆತ ಜನಾಂಗಗಳು ಕೂಡ. ಇದು ದೇವರು ನೇಮಕ ಮಾಡಿದ ಮಹಾಸೂತ್ರ. ಕೀರ್ತನೆ 9, 18ನೇ ವಚನ ಹೀಗೆ ಹೇಳುತ್ತದೆ: ದಿಕ್ಕಿಲ್ಲದವರು ಕಡೆಯವರೆಗೆ ಮರೆಯಲ್ಪಡುವುದಿಲ್ಲ. ದೀನರ ನಿರೀಕ್ಷಣೆಯು ಕೆಡುವುದೇ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಿಕ್ಕಿಲ್ಲದವರು ಮರೆಯಲ್ಪಡುವುದಿಲ್ಲ. ಈಗಲೂ ಅಂಥವರಿದ್ದಾರೆ. ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ಅನೇಕವಿರುತ್ತವೆ. ಆದರೆ ಅದು ಬಡವರಿಗೆ ತಲುಪುವ ಮೊದಲೇ ಮಧ್ಯವರ್ತಿಗಳು ಅದನ್ನು ನುಂಗಿಬಿಡುತ್ತಾರೆ. ಕರ್ತನಾದ ಯೇಸು ಬರುವಾಗ ಬಡವರಿಗೂ ನ್ಯಾಯ ದೊರಕುತ್ತದೆ. ಬಡವರಾದ ನಾವು
ಕರ್ತನಲ್ಲಿ ಇನ್ನೂ ಹೆಚ್ಚು ಆಸಕ್ತರಾಗಿರಬೇಕು. ಬಡತನದಲ್ಲಿರುವ ತುಂಬ ಮಂದಿ ರಾಜಕೀಯ ಪಕ್ಷಗಳತ್ತ, ರಾಜಕೀಯ ವ್ಯಕ್ತಿಗಳತ್ತ ಸಹಾಯಕ್ಕಾಗಿ ತಿರುಗಿಕೊಳ್ಳುತ್ತಾರೆ. ದುರದೃಷ್ಟವಶಾತ್ ಅವರಿಗೆ ಹೆಚ್ಚಿನ ಸಹಾಯವೇ ದೊರಕುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನು ಮೊದಲನೇ ಬಾರಿಗೆ ಈ ಲೋಕಕ್ಕೆ ಬಂದಾಗ ಆತನು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬಂದನು. ಆತನು ಇನ್ನೊಮ್ಮೆ ಬರುವಾಗ ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬರುವನು. ಪ್ರಿಯರೇ, ದಿಕ್ಕಿಲ್ಲದವರು ಮರೆಯಲ್ಪಡುವುದಿಲ್ಲ, ಅವರ ನಿರೀಕ್ಷಣೆಯು ಕೆಡುವುದೇ ಇಲ್ಲ ಎಂಬುದಾಗಿ ನೋಡುವಾಗ ಅವರು ಮಾನವನಿಂದ ತುಂಬ ನಿರೀಕ್ಷೆ ಮಾಡುತ್ತಾರೆ. ಆದರೆ ದೇವರು ಮಾತ್ರ ಅವರ ಕೊರತೆಯನ್ನು ನೀಗಿಸಬಲ್ಲನು. ಕೀರ್ತನೆ 9:19 ಹೀಗೆ ಹೇಳುತ್ತದೆ, ಯೆಹೋವನೇ ಏಳು, ಮನುಷ್ಯ ಮಾತ್ರದವರು ಬಲಗೊಳ್ಳಬಾರದು, ಜನಾಂಗಗಳಿಗೆ ನಿನ್ನ ಸನ್ನಿಧಿಯಲ್ಲಿ ತೀರ್ಪು ಉಂಟಾಗಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜನಾಂಗಗಳ ತೀರ್ಪು ಕರ್ತನಾದ ಯೇಸುವಿನ ಪ್ರಕಾರ ಇನ್ನೂ ಆಗಿಲ್ಲ. ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಎಂಬುದಾಗಿ. ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 25 ಓದುತ್ತೇವೆ. ಪ್ರಿಯರೇ, ಕೀರ್ತನೆ 9:20 ಹೀಗೆ ಹೇಳುತ್ತದೆ, ಯೆಹೋವನೇ ಅವರಿಗೆ ಭಯವನ್ನು ಹುಟ್ಟಿಸು, ಜನಾಂಗಗಳು ತಾವು ಮನುಷ್ಯ ಮಾತ್ರದವರೆಂದು ತಿಳಿದುಕೊಳ್ಳಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾವು ದೇವರ ಸ್ಥಾನದಲ್ಲಿದ್ದುಕೊಂಡು ನಡೆಸುತ್ತಿದ್ದೇವೆಂದು ಈ ದಿನಗಳಲ್ಲಿ ಅನೇಕರು ಭಾವಿಸುತ್ತಾರೆ. ಈ ಕೀರ್ತನೆಯ ತಲೆಬರಹದಲ್ಲಿ ಮುತ್ಲಬೇನ್ ಎಂದು ಇದೆ. ಅದರ ಅರ್ಥ ಮಗನಿಗೆ ಮರಣ ಎಂಬುದಾಗಿ. ಈ ಮಗನು ಗೊಲ್ಯಾತನೋ ಫರೋಹನೋ ಎಂದು ನೀನು ನೆನೆಸಿಕೊಳ್ಳುವುದಾದರೆ ಅವರಿಬ್ಬರೂ ಮುಂದೆ ಬರಲಿರುವ ಕ್ರಿಸ್ತ ವಿರೋಧಿಯ ಚಿಕ್ಕ ಸಂಕೇತಗಳಾಗಿರುತ್ತಾರೆ. ಅವನು ಸೈತಾನನ ಮನುಷ್ಯನಾಗಿದ್ದು ತನ್ನನ್ನು ದೇವರ ಸ್ಥಾನದಲ್ಲಿ ಇರಿಸಿಕೊಳ್ಳುತ್ತಾನೆ. ಆದರೆ ಅಂತ್ಯದಲ್ಲಿ ದೇವರು ಅವನನ್ನು ನಾಶ ಮಾಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಾವು ಯಾರೇ ಆಗಿರಬಹುದು, ನಮ್ಮ ಅನುದಿನದ ಜೀವಿತದಲ್ಲಿ ದೇವರೊಂದಿಗೆ ಇರಬೇಕು. ನಮ್ಮ ನಿರೀಕ್ಷಣೆಯು ಎಂದಿಗೂ ಕೆಡುವುದೇ ಇಲ್ಲ. ಆದ್ದರಿಂದ ಅನುದಿನವೂ ದೇವರ ಜೊತೆ ಇದ್ದುಕೊಂಡು ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಭೂಮಿಯು ಸಮಸ್ತವೂ ದೇವರದೇ. ಆತನೇ ಸೃಷ್ಟಿಕರ್ತನು. ನಿಯಮಗಳನ್ನು ಪಾಲಿಸಿ ನಡೆಸುವಾತನು ಆತನೇ. ಮಾನವನು ಸೋತವನಾಗಿದ್ದರೂ ಕೂಡ ಯೇಸು ಕ್ರಿಸ್ತನ ಮೂಲಕ ಜಯವನ್ನು ಹೊಂದಿಕೊಳ್ಳಲು ಶಕ್ತನಾಗುತ್ತಾನೆ. ದೇವರ ನ್ಯಾಯ ತೀರ್ಪಿನ ಕಠೋರ ಘೋಷಣೆಯ ಬಗ್ಗೆ ತಿಳಿದಿರುವ ನಾವು ದಿನಾಲೂ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸಿ ಆತನನ್ನು ಮಹಿಮೆಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಅಲ್ಪರೂ ಅಯೋಗ್ಯರಾದ ನಮ್ಮನ್ನು ನೀನು ಪ್ರೀತಿಸಿ ನಿನ್ನ ಆತ್ಮನ ಮೂಲಕವಾಗಿ ಬಲಪಡಿಸಿ ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು. ಅವರವರು ಇರುವಂಥ ಸ್ಥಳದಲ್ಲಿ ನಿನ್ನ ಬಳಿಗೆ ಬಂದವರು ಬೇಡುತ್ತಿರುವಾಗ ಅವರ ಪ್ರಾರ್ಥನೆಗಳನ್ನು ಆಲಿಸು. ಸದುತ್ತರವನ್ನು ಕೊಟ್ಟು ತೃಪ್ತಿಯ ಜೀವಿತದಲ್ಲಿ ನಡೆಸು. ಯಾರಾದರೂ ಇನ್ನೂ ಹೃದಯವನ್ನು ಕಠಿಣ ಮಾಡಿಕೊಂಡಿರುವುದಾದರೆ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ನಡೆಸು. ಹೀಗೆ ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಹಿಮೆಯಾಗಲಿ. ನಿನ್ನನ್ನೇ ಹಿಂಬಾಲಿಸುತ್ತಾ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ತಿಳಿದುಕೊಂಡ ಸತ್ಯಗಳನ್ನು, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ಈ ಸೇವೆಗಾಗಿ ಪ್ರಾರ್ಥಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.